ಇರಾನಿನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಾಮೆನೈ ಅವರು ನಿಜಕ್ಕೂ ಹತ್ಯೆ ಆಗಿಲ್ವಾ? ಅವರು ಜೀವಂತ ಇದ್ದಾರಾ? ದಿನದ ಹಿಂದೆ ಅವರ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಯನ್ನು ನೋಡಿದವರಿಗೆ ಇಂತಹದ್ದೊಂದು ಅನುಮಾನ ಉಂಟಾಗಿರಬಹುದು. ಅವರ ಎಕ್ಸ್ ಖಾತೆಯಲ್ಲಿ ದಿನದ ಹಿಂದೆ ಒಂದು ಪೋಸ್ಟ್ ಕಾಣಿಸಿಕೊಂಡಿದೆ. ಮಾರ್ಚ್ 5ರ ರಾತ್ರಿ 8:36 ಈ ಪೋಸ್ಟ್ ಕಾಣಿಸಿಕೊಂಡಿದೆ. ಅದರಲ್ಲಿ ಮಿಸೈಲ್ಗಳ ನಿರ್ಮಾಣದ ಚಿತ್ರ ಇತ್ತು. ಅದನ್ನ ನಿರ್ದಿಷ್ಟ ಸ್ಥಳದಲ್ಲಿ ನಾಟುವ ಚಿತ್ರ ಇತ್ತು. ಮಾತ್ರ ಅಲ್ಲ, ಇಸ್ರೇಲ್ಗೆ ಪ್ರಬಲ ತಿರುಗೇಟನ್ನ ನೀಡುತ್ತೇವೆ ಎಂಬ ಹೇಳಿಕೆಯೂ ಇತ್ತು. ಖಾಮೆನೈ ಅವರು ಹತ್ಯೆಗೀಡಾದರೆಂದು ಹೇಳಲಾದ 4 ದಿನಗಳ ಬಳಿಕ ಅವರ ಅಧಿಕೃತ ಖಾತೆಯಲ್ಲಿ ಈ ಚಿತ್ರ ಮತ್ತು ಹೇಳಿಕೆ ಬಿಡುಗಡೆಯಾಗಿದೆ. ಜಿಯೋನಿಸ್ಟರು ಭಾರಿ ದೊಡ್ಡ ತಪ್ಪು ಮಾಡಿದ್ದಾರೆ. ದೇವನ ಅನುಗ್ರಹದಿಂದ ಇದರ ಪ್ರತ್ಯಾಘಾತವನ್ನ ಜಿಯೋನಿಸ್ಟ್ ಆಡಳಿತ ಖಂಡಿತ ಎದುರಿಸಲಿದೆ ಮತ್ತು ಅವರು ನಿರಾಶರಾಗಲಿದ್ದಾರೆ ಎಂದು ಖಾಮೆನೈ ಅವರ ಪೋಸ್ಟ್ನಲ್ಲಿ ಹೇಳಲಾಗಿದೆ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Then there's our publicity. ಇರಾನಿನ ಸೈಂಟಿಸ್ಟ್ಗಳು ಭಾರೀ ಗಾತ್ರದ ಮಿಸೈಲ್ಗಳನ್ನು ನಿರ್ಮಿಸುತ್ತಿರುವ ಚಿತ್ರ ಈ ಪೋಸ್ಟ್ನಲ್ಲಿದೆ. ಇದನ್ನ ನಿರ್ದಿಷ್ಟ ಸ್ಥಳದಲ್ಲಿ ಸ್ಥಾಪಿಸಲು ಸಿದ್ಧವಾಗಿರುವ ಸೇನೆಯನ್ನ ಚಿತ್ರದಲ್ಲಿ ಕಾಣಬಹುದಾಗಿದೆ. ನಿರ್ದಿಷ್ಟ ಗುರಿಯನ್ನ ಇಟ್ಕೊಂಡು ಈ ಮಿಸೈಲ್ಗಳನ್ನು ಸ್ಥಾಪಿಸುತ್ತಿರುವುದನ್ನ ಚಿತ್ರದಲ್ಲಿ ಕಾಣಬಹುದಾಗಿದೆ. ಅಲ್ಲದೆ ಹಾರಾಡುತ್ತಿರುವ ಇರಾನಿನ ಧ್ವಜವನ್ನ ಚಿತ್ರದಲ್ಲಿ ಕಾಣಬಹುದು. ಜಿಯೋನಿಸ್ಟ್ ಆಡಳಿತಕ್ಕೆ ಬೆದರಿಕೆ ಹಾಕುವ ರೀತಿಯಲ್ಲಿ ಈ ಇಡೀ ಪೋಸ್ಟ್ನ ಸಾರಾಂಶವಿದೆ. ಫೆಬ್ರವರಿ 28ರಂದು ಇರಾನಿನ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ದಾಳಿ ಪ್ರಾರಂಭಿಸಿದೆ. ಈ ನಡುವೆ ಖಾಮೆನೈ ಅವರು ಗಂಭೀರ ಗಾಯಕ್ಕೆ ಒಳಗಾಗಿ ಆ ಬಳಿಕ ಹತ್ಯೆಗೀಡಾದರು. ಇರಾನಿನ ರಾಜಧಾನಿ ತೆಹರಾನ್ ಸಹಿತ ಬೇರೆ ಬೇರೆ ಭಾಗಗಳಲ್ಲಿ ಲಕ್ಷಾಂತರ ಮಂದಿ ಬೀದಿಗಿಳಿದು ಈ ಹತ್ಯೆಯನ್ನ ಖಂಡಿಸಿದ್ದಾರೆ. ಸಾವಿರದ 1989ರಿಂದ ಇವರು ಇರಾನಿನ ಸರ್ವೋಚ್ಚ ನಾಯಕರಾಗಿದ್ದರು. ಇರಾನಿನ ಇತಿಹಾಸದಲ್ಲಿಯೇ ಅತ್ಯಂತ ದೀರ್ಘಕಾಲ ಅಧಿಕಾರದಲ್ಲಿದ್ದ ಏಕೈಕ ವ್ಯಕ್ತಿ ಖಾಮೆನೈ ಆಗಿದ್ದಾರೆ. ತನ್ನ ಜೀವನದ ಕೊನೆಯವರೆಗೂ ಅವರು ಸಾಮ್ರಾಜ್ಯಶಾಹಿತ್ವಕ್ಕೆ ವಿರುದ್ಧವಾಗಿ ನಿಂತಿದ್ರು. 1979ರಲ್ಲಿ ನಡೆದ ಇರಾನ್ ಕ್ರಾಂತಿಯ ಮುಂಚೂಣಿ ನಾಯಕರಾಗಿ ಇವರು ಗುರುತಿಸಿಕೊಂಡಿದ್ರು. ಈ ಕ್ರಾಂತಿಗೆ ಬೆದರಿ ದೊರೆ ಶಾ ಅಮೆರಿಕಕ್ಕೆ ಪಲಾಯನ ಮಾಡಿದ್ರು. ಅಂದಿನಿಂದಲೂ ಇರಾನ್ ಸಾಮ್ರಾಜ್ಯಶಾಹಿತ್ವದ ವಿರೋಧಿ ಧ್ವನಿಯಾಗಿ ಚಟುವಟಿಕೆಯಲ್ಲಿದೆ. ಇದೀಗ ಖಾಮೆನೈ ಹತ್ಯೆಯಾಗಿದ್ದರೂ ಅವರ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಯನ್ನೇ ಇರಾನ್ ಬಳಸಿಕೊಂಡು ತನ್ನ ಮುಂದಿನ ಯೋಜನೆಯನ್ನ ಹೇಳಿದೆ. ಅವರ ಸ್ಥಾನಕ್ಕೆ ಇನ್ನೋರ್ವರ ಆಯ್ಕೆ ನಡೆದಿಲ್ಲದಿರುವುದರಿಂದ ಅವರದೇ ಖಾತೆಯನ್ನ ಈ ಮಾಹಿತಿ ಹಂಚಿಕೊಳ್ಳೋದಕ್ಕೆ ಬಳಸಿಕೊಳ್ಳಲಾಗಿದೆ ಅಂತ ಹೇಳಲಾಗಿದೆ. ಅಂತೂ ಇರಾನ್ ಬಗ್ಗುವ ಸೂಚನೆಯನ್ನು ನೀಡುತ್ತಿಲ್ಲ. ಕೊನೆವರೆಗೂ ಹೋರಾಡುವ ನಿರ್ಧಾರವನ್ನ ತಳೆದಿರುವಂತೆ ಕಾಣಿಸುತ್ತಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.